ಯಾವಾಗಲೂ ಒಂದೇ ತಿಂಡಿ ಮಾಡಿ ಮಾಡಿ ಬೋರ್ ಆಗ್ತಿದ್ದಾಗ ಸ್ವಲ್ಪ ಹೆಲ್ತ್ ಕಡೆ ಗಮನ ಹೋದಾಗ ಈ ಥರನೂ ಮಾಡ್ಕೋಬೋದು ಅನ್ನಿಸಿದಾಗ ಹಿಂಗೆ ಮಾಡಬೇಕು. ನಾನು ಬ್ರೋಕನ್ ವೀಟ್ ಯೂಸ್ ಮಾಡಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋಲಿ. ಕುಕ್ಕರಲ್ಲಿ ಸುಮ್ಮನೆ ಸ್ವಲ್ಪ 2 ಮಿನಿಟ್ಸ್ ಅಷ್ಟು ಹುರ್ಕೊಂಡಿದ್ದೀನಿ. 1 ಲೋಟದಷ್ಟು ಗೋಧಿ ನುಚ್ಚನ್ನ ಹುರ್ಕೊಂಡಿದ್ದು ಹಾಕಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು 3/4 ಲೋಟದಷ್ಟು ತೊಳ್ಕೊಂಡು ತೊಗರಿಬೇಳೆನ ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಬೇಕಾದಷ್ಟು ತರಕಾರಿ ಬೇಕಾಗಿರೋ ಅಷ್ಟು ಕ್ವಾಂಟಿಟಿನ ಹಾಕ್ಕೋಬೋದು. ನಾನು ಬೀನ್ಸು, ಕ್ಯಾರೆಟು, ಬಟಾಣಿ ಮತ್ತು ನೋಲ್ಕೋಲ್ ಈ ಎಲ್ಲದನ್ನು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ನಾನು ಬಿಸಿಬೇಳೆ ಬಾತ್ ಮಾಡೋದು ತುಂಬ ಅಂದರೆ ತುಂಬ ಈಸಿ. ಈ ಪ್ರೊಸೆಸ್ ನೀವು ಫಾಲೋ ಆಗಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಈ ಲೋಟದಲ್ಲಿ 1 ಲೋಟದಷ್ಟು ನುಚ್ಚು, 3/4 ಲೋಟದಷ್ಟು ಬೇಳೆ ಹಾಕ್ಕೊಂಡಿರೋದು. ಸೊ ನುಚ್ಚಿಗೆ 3 ಲೋಟ ನೀರು ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸ್ಗೆ 1 ಲೋಟ, ಬೇಳೆಗೆ 2 ಲೋಟ, ಟೋಟಲ್ಗೆ 6 ಲೋಟ ನೀರನ್ನು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸು ಮೆತ್ತಗಾದರೆ ಸಾಕು. ನಮಗೆ ಗೋಧಿ ನುಚ್ಚು ಆಗಿರೋದ್ರಿಂದ ಅಕ್ಕಿಗಿನ 1 ವಿಸಿಲಷ್ಟು ಜಾಸ್ತಿ ಕೊಟ್ಟರೆ ನಮಗೆ ಮೆತ್ತಗೆ ಬೇಯುತ್ತೆ. ಬಿಸಿಬೇಳೆ ಬಾತ್ ಅಲ್ವಾ, ಸೊ ಸ್ವಲ್ಪ ಮೆತ್ತಗೆ ಬೆಂದು ಎಲ್ಲ ವೆಜಿಟೇಬಲ್ಸು ಕೂಡ್ಕೋಬೇಕು. ಇದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚಿಂತೆ ಇಲ್ಲ. ಬಿಕಾಸ್ ವೆಜಿಟೇಬಲ್ ಕಿಚಡಿಗಳು, ಈ ಥರ ಬಿಸಿಬೇಳೆ ಬಾತುಗಳು, ಪೊಂಗಲ್ಗಳು ಕನ್ಸಿಸ್ಟೆನ್ಸಿ ಜಾರಾಗಿರ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 3 ವಿಜಿಲ್ ಕೊಡ್ತಾ ಇದ್ದೀನಿ. 3 ವಿಜಿಲ್ ಆಗೋ ಅಷ್ಟರೊಳಗಡೆ ನಾವಿಲ್ಲಿ ಬಿಸಿಬೇಳೆ ಬಾತ್ದು ಮಿಕ್ಸ್ಚರ್ ಪ್ರಿಪೇರ್ ಮಾಡ್ಕೊಂಡು ಬರೋಣ. ಪೇಸ್ಟು ಇಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಕಲರ್ ಚೆನ್ನಾಗಿ ಬರಲಿ ಅಂತ 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ. ಕೆಲವರು ರೆಡಿ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಮಾಡ್ತಾರೆ, ಬಟ್ ನನಗೆ ಮೊದಲಿಂದ ಈ ಥರನೇ ಹ್ಯಾಬಿಟ್ ಇದೆ. ಫ್ರೆಶ್ಶಾಗೆ ಮಸಾಲ ಪ್ರಿಪೇರ್ ಮಾಡಿಕೊಂಡು ಮಾಡ್ತೀನಿ. ಸಖತ್ತಾಗಿ ರುಚಿ ಕೊಡುತ್ತೆ ಆ್ಯಂಡ್ ತುಂಬ ಈಸಿನೂ ಸಹ. ಕುಕ್ಕರಲ್ಲಿ ಕೂಗೋಷ್ಟರೊಳಗಡೆ ನಾವು ಈ ಪೇಸ್ಟ್ನ ತಯಾರು ಮಾಡ್ಕೋಬೋದು. ಇಲ್ಲಿ ನಾನು ಸಾರಿಗೆ ಹುರಿದಿರೋ ಧನಿಯಾ ಹಾಕ್ತೀವಲ್ಲ, ಅದನ್ನು 1 ಚಮಚ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಪೀಸಷ್ಟು ಚಕ್ಕೆ, 1 ಮೊಗ್ಗು ಹಾಕೋದ್ರಿಂದ ಬಿಸಿಬೇಳೆ ಬಾತು ಪರಿಮಳನೂ ಚೆನ್ನಾಗಿರುತ್ತೆ, ಆ ಸ್ಪೈಸ್ ಲೆವೆಲ್ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇವುಗಳನ್ನೆಲ್ಲ ಹುರ್ಕೋಬೇಕು. ನಾವು ಸ್ವಲ್ಪ ಎಣ್ಣೆ ಪಾತ್ರೆಯಲ್ಲಿ ಹಾಕಿ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಂಡು ಈಚೆ ತಗೋಬೇಕು. ಇದಕ್ಕೆ 1-2 ಹಿಡಿಯಷ್ಟು ಹಸಿಕಾಯಿ ತುರಿನ ಹಾಕ್ಕೋಬೋದು. ನನ್ನ ಹತ್ರ ಈ ಥರ ಪೀಸಸ್ ಇತ್ತು, ಸೊ ಅದನ್ನೇ ಹಾಕಿದೆ. ಎಲ್ಲ ಹುರ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನ ತಣ್ಣಗೆ ಮಾರಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಲ್ಲಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಈ ಥರ ಚಟ್ನಿ ಥರ ಪ್ರಿಪೇರ್ ಮಾಡ್ಕೋಬೇಕು. ಕೆಲವರು ಪೌಡರ್ ಫಾರ್ಮಲ್ಲಿ ಪ್ರಿಪೇರ್ ಮಾಡಿಕೊಂಡು ಬಿಸಿಬೇಳೆ ಬಾತ್ನ ಮಾಡ್ತಾರೆ, ಬಟ್ ಆ ಥರ ಮಾಡಿದಾಗ ಗಂಟು ಕಟ್ಟತ್ತೆ. ಸೊ ನಾನು ಈ ಥರ ಫಾಲೋ ಆಗ್ತೀನಿ. ಇಲ್ಲಿ 1 ಇಂಚಷ್ಟು ಹುಣಸೆ ಹಣ್ಣು, 1 ಇಂಚಷ್ಟು ಬೆಲ್ಲನ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಇದನ್ನು ಸಹ ಕಿವುಚ್ಕೊಂಡು ರೆಡಿಯಾಗಿರ್ತೀನಿ. ಸೊ ವಿಸಿಲ್ ಆಗಿದೆ, ಕುಕ್ಕರ್ ತಣ್ಣಗಾಗಿದೆ, ಎಲ್ಲ ಇಂಗ್ರೀಡಿಯೆಂಟ್ಸು ನೈಸಾಗಿ ಬೆಂದಿದೆ. ಸೊ ನಮಗೆ ಬೇಕಾಗಿರೋಂಥ ಕನ್ಸಿಸ್ಟೆನ್ಸಿ ಇಲ್ಲಿ ಪರ್ಫೆಕ್ಟಾಗಿ ನಮಗೆ ಸಿಕ್ಕಿದೆ. ನೀವು ನೋಡ್ಬೋದು, ಯಾವ ವೆಜಿಟೇಬಲು ಮ್ಯಾಶ್ ಆಗಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ನಾನು ಈ ಮಿಶ್ರಣನ 1 ಸೌಟಷ್ಟು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಏಕೆಂದರೆ ಚಿಕ್ಕ ಮಗನಿಗೆ ಖಾರ ಕಮ್ಮಿ ಹಾಕಿ ನಾನು ಬಿಸಿಬೇಳೆ ಬಾತ್ನ ತಯಾರು ಮಾಡ್ಕೊತೀನಿ, ಅದಕ್ಕೋಸ್ಕರ. ಸೊ ಇಲ್ಲಿ ನಮಗೆ ಮಿಕ್ಕಿರೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ನೋಡಿ, ನೀರಿಂದು ಮೆಜರ್ಮೆಂಟು ಅಷ್ಟೇ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ, ಪರ್ಫೆಕ್ಟ್ ಆಗಿದೆ. ಇಲ್ಲಿ ಹುಣಸೆ ಹಣ್ಣು ಬೆಲ್ಲ ಕಿಚ್ಕೊಂಡಿದ್ನಲ್ಲ, ಆ ಸೊಲ್ಯೂಷನ್ನು ಸಹ ಹಾಕ್ತಾ ಇದ್ದೀನಿ. ಮತ್ತು ನಾವು ರುಬ್ಕೊಂಡಿರೋಂಥ ಮಸಾಲೆ ಮಿಶ್ರಣನೂ ಈ ಥರ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರನ್ನು ತೊಳ್ಕೊಂಡು ಸಹ ಆ ನೀರು ಇದಕ್ಕೆ ಬೇಕಾಗಿದ್ದರೆ ಸೇರಿಸ್ಕೋಬೋದು. ಇಲ್ಲೊಂದು ಒಳ್ಳೆ ಒಗ್ಗರಣೆ, 2 ಚಮಚದಷ್ಟು ಎಣ್ಣೆಗೆ ಸಾಸಿವೆ ಮತ್ತು 1/4 ಚಮಚದಷ್ಟು ಹಿಂಗು ಹಾಕಿ ಆ ಒಗ್ಗರಣೆನ ಇಲ್ಲಿಗೆ ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ವೆಜಿಟೇಬಲ್ಸ್ ಹಾಕಬೇಕಾದ್ರೆ ಕರಿಬೇವು ಒಂದಷ್ಟು ತೊಳ್ಕೊಂಡು ಹಾಕಿಬಿಟ್ಟಿದ್ದೆ. ಸೊ ಇಲ್ಲಿ ಒಗ್ಗರಣೆ ಕರಿಬೇವು ಮತ್ತೆ ಹಾಕಿಲ್ಲ. ಇದು ಹಿಂಗು ಹಾಕಿರೋದಕ್ಕೆ ಚೆನ್ನಾಗಿ ಪರಿಮಳ ಬರುತ್ತೆ ಬಿಸಿಬೇಳೆ ಬಾತು. ಈಗ ಎಲ್ಲ ಪರ್ಫೆಕ್ಟ್ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕಿಂತ ಮುಂಚೆ 1 ದೊಡ್ಡ ಚಮಚದಷ್ಟು ತುಪ್ಪ ಹಾಕಿ ಸಣ್ಣದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದಷ್ಟು ಹಾಕಿಬಿಟ್ರೆ ನಮಗೆ ಬಿಸಿಯಾಗಿ ರುಚಿಯಾಗಿರೋಂಥ ತುಂಬಾ ಪರಿಮಳ ಬೀರುವಂಥ ಬಿಸಿಬೇಳೆ ಬಾತ್ ರೆಡಿಯಾಗೋಗುತ್ತೆ. ನೀವು ಡೆಫಿನೆಟಾಗಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಯಾವಾಗೂ ಅಕ್ಕಿಯಲ್ಲೇ ಮಾಡ್ಕೊಳ್ಳೋ ಬದಲು ಅವಲಕ್ಕಿಯಲ್ಲಿ ಮಾಡ್ಬೋದು, ರವೆಯಲ್ಲಿ ಮಾಡ್ಬೋದು, ಈ ಥರ ಗೋಧಿ ನುಚ್ಚು ಹಾಕಿ ಮಾಡ್ಬೋದು, ಮಿಲ್ಲೆಟ್ಸಲ್ಲೂ ಸಹ ಮಾಡ್ಬೋದು. ರೆಸಿಪಿ ಮಾತ್ರ ಸೇಮು, ಮೇಯ್ನ್ ಇಂಗ್ರೀಡಿಯೆಂಟ್ ಮಾತ್ರ ಚೇಂಜ್ ಆಗುತ್ತೆ. ಈ ಥರ ಚೇಂಜ್ ಆಗಿ ಮಾಡಿಕೊಂಡಾಗ ನಮ್ಮ ನಾಲ್ಗೆಗೂ ಸಹ ಒಳ್ಳೆ ರುಚಿ ಕೊಡುತ್ತೆ ಆ್ಯಂಡ್ ಹೆಲ್ತ್ಗೂ ಸಹ ಒಳ್ಳೆಯದು. ಸೊ ನಮ್ಮ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಈ ಥರ ಕುದಿಬೇಕಾದ್ರೆ ಸ್ಟವ್ನ ಆಫ್ ಮಾಡಿಕೊಂಡು ಡಿಶ್ ಔಟ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದು ಕುದ್ಮೇಲೆ ಸ್ಟವ್ ಆಫ್ ಮಾಡಿ 5 ನಿಮಿಷ ಬಿಟ್ಬಿಟ್ರೆ ಅದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಮತ್ತು ನಾವು ತಟ್ಟೆಯಲ್ಲಿ ಹಾಕ್ಕೋಬೋದು. ತಟ್ಟೆಯಲ್ಲಿ ಬಿಸಿಬೇಳೆ ಬಾತ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ಬೂಂದಿ ಅಥವಾ ಮೊಸರು ಬಜ್ಜಿ ಜೊತೆ ತಿಂದರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು. ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡ್ತೀರಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.